ಶುದ್ಧಿ ಅಂತ ಹೇಳ್ತಾರೆ. ಹಾಗೆ ಆಹಾರ ಶುದ್ಧಿಯನ್ನ ನಾವು ಮಾಡಿಕೊಳ್ಬೇಕಾಗ್ತದೆ. ಬಸವಣ್ಣವ್ರು ಹೇಳುದು ದೇಹವನ್ನೇ ದೇಗುಲವನ್ನಾಗಿ ಮಾಡ್ಕೋಬೇಕು ಅಂತ. ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅನ್ನುವಂಥದ್ದು. ದೇಹವನ್ನ ದೇಗುಲವನ್ನಾಗಿ ಮಾಡ್ಕೋಬೇಕು. ಎಲ್ಲಾದ್ರೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಾವು ನಮಸ್ಕಾರ ಮಾಡೋದ್ರಿಂದ ನಮ್ಗೆ ದೇಹ ದೇಗುಲವಾಗುವುದಿಲ್ಲ. ಈ ಸಪೋಸ್ ಈ ಬಸವಗಿರಿಯಲ್ಲಿ ಅಲ್ಲಿ ಗಲೀಜಾಗಿ ಎಲ್ಲ ಸೊಳ್ಳೆಗಳು ಬರ್ತಾ ಇದೆ ಅಂತಂದ್ರೆ ಏನು, ಇಲ್ಲಿ ಬಸವಗಿರಿ ಕ್ಲೀನ್ ಆಗಿಲ್ಲ ಅಂತ ಲೆಕ್ಕ. ಅದು ಕ್ಲೀನ್ ಆಗಿತ್ತಂತಂದ್ರೆ ಸೊಳ್ಳೆಗಳು ಬರುವುದಿಲ್ಲ. ಕಾಡು ಮರಗಳಿಂದ ಸೊಳ್ಳೆ ಬರ್ತಿರ್ಬೋದು, ಅದು ಬೇರೆ ಪ್ರಶ್ನೆ. ಸೊಳ್ಳೆಗಳು ಅಂದ್ರೆ ಏನು, ಕ್ರಿಮಿ ದೋಷಗಳು ಅಂದ್ರೆ ಎಲ್ಲಿ ಮಲವೋ ಅಲ್ಲೂ ಕ್ರಿಮಿಗಳು ಅಂತ. ಎಲ್ಲಿ ಮಲ ಉತ್ಪತ್ತಿ ಆಗ್ತದೆಯೋ ಅಲ್ಲಿ ಕ್ರಿಮಿಗಳು ಬರ್ತದೆ ಅಂತ. ಹಾಗಾದ್ರೆ ಮಲಗಳನ್ನು ನಾವು ನಿವಾರಣೆ ಮಾಡಬೇಕೆ ಹೊತ್ತು ನಾವು ಅದರ ಮೇಲೆ DDT ಸಿಂಪಡಣೆ ಮಾಡಿಕೊಂಡು ಅದೇನಾದ್ರೂ ಸ್ಪ್ರೇ ಮಾಡಿಕೊಂಡು ಆ ಸೊಳ್ಳೆಗಳನ್ನು ಕೊಲ್ಲುವುದಲ್ಲ ನಾ ಹೇಳೋದು. ಅಲ್ಲಿ ಶುದ್ಧಿಯಾಗಿ ಇಟ್ಕೊಂಡ್ರೆ ನಮಗೆ ರೋಗ ಉತ್ಪತ್ತಿ ಆಗುವುದಿಲ್ಲ. ಅಥವಾ ಇನ್ಫೆಕ್ಷನ್ ಕಾಯಿಲೆ ಅಂತ ಏನು ಹೇಳ್ತೀವಿ, ನಮ್ಮಲ್ಲಿ ಆ ಸ್ಥಾನ ದರ್ ಇಸ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಹಾಗೆ ಅಂಥ ಕಲ್ಚರ್, ಶರೀರದ ಕಲ್ಚರು, ಸ್ವಾಸ್ಥ್ಯದ ಕಲ್ಚರ್ನಲ್ಲಿ ಅಂಥ ಒಂದು ಸಾಯಿಲು ನಮ್ಮಲ್ಲಿ ಉತ್ಪತ್ತಿ ಆದರೆ ಅದು ರೋಗ ಉತ್ಪತ್ತಿ ಆಗ್ತದೆ, ಇನ್ಫೆಕ್ಷನ್ ಆಗ್ತದೆ. ಇವತ್ತು ನೋಡಿದ್ರೆ ನಾವು ಸಾಮಾನ್ಯವಾಗಿ ನೋಡ್ತಾ ಹೋದ್ರೆ ಇವತ್ತು ಬೇಡಾದ ಏನು ವೈರಲ್ಯಕ್ಕಿಂತನೂ ಅಥವಾ HIV ಅನೇಕ ಈ ಕ್ರಿಮಿಗಳು, ಕಣ್ಣಿಗೆ ಕಾಣದಂತಹ ಕ್ರಿಮಿಗಳು, ಹೋಗಲಾರದಂತಹ ಕಾಯಿಲೆಗಳು, ಸಾಕಷ್ಟು ಕಾಯಿಲೆಗಳು, ಹೊಸ ಹೊಸ ಅನ್ವೇಷಣೆಯಿಂದನೂ ಕೂಡ ಗೊತ್ತಾಗದೇ ಇರ್ತಕ್ಕಂಥ ಕಾಯಿಲೆಗಳು, ಇನ್ಫೆಕ್ಷನ್ ಕಾಯಿಲೆಗಳು ಬರ್ತಾ ಇದ್ದಾವೆ. ಯಾಕೆ ಬರ್ತಾ ಇದ್ದೇವೆ ಅಂತಂದ್ರೆ ಅದನ್ನು ನಾವು ಶುದ್ಧಿಯಾಗಿ ಇಟ್ಕೊಂಡಿಲ್ಲ, ಅದನ್ನ ನಮ್ಮ ಜೀವನ ಕ್ರಮ ಸರಿಯಾಗಿ ಇಟ್ಕೊಂಡಿಲ್ಲ. ಅದಕ್ಕಾಗಿ ಕೊಳೆಗಳು ಉತ್ಪತ್ತಿ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಈ ಕೊಳೆ ಉತ್ಪತ್ತಿ ಆಗಲಿಕ್ಕೆ ಮುಖ್ಯ ಕಾರಣ ಈ ಆಹಾರ ನೀರಿನಿಗಿಂತಲೂ ಹೆಚ್ಚು ಕಾರಣ ಈ ಆಹಾರ ದೋಷದಿಂದ. ಆಹಾರ ದೋಷ ಅಂತಂದ್ರೆ ನಮ್ಮಲ್ಲಿ ಸತ್ವ, ಸುಪ್ತ, ನಿಸ್ಸತ್ವಾಹಾರಗಳಂತ ನಾವು ಕಂಡುಕೊಂತೀವಿ. ಸತ್ವಾಹಾರ, ಸುಪ್ತಾಹಾರ ಮತ್ತು ನಿಸ್ಸತ್ವಾಹಾರಗಳು ಅಂತ. ಸತ್ವಭರಿತವಾದಂತಹ ಆಹಾರ ಅಂದ್ರೆ ಇವತ್ತಿನ ವೈಜ್ಞಾನಿಕ ಕ್ರಮಕ್ಕೆ ಅನುಸಾರವಾಗಿ ವಿಜ್ಞಾನಕ್ಕೆ ಹೊಂದಿಕೊಂಡು ನಮ್ಮ ಕ್ಯಾಲರಿ ಥಿಯರಿ ಬೇಕು, ನಮಗೆ ಎಷ್ಟು ಕ್ಯಾಲರಿ ಬೇಕು, ಹೆಣ್ಣಿಗೆ ಎಷ್ಟು ಬೇಕು, ಗಂಡು ಮಕ್ಕಳಿಗೆ ಎಷ್ಟು ಬೇಕು, 1800 ಕ್ಯಾಲರಿ ಫಾರ್ ದ ಫೀಮೇಲ್, 2100 ಕ್ಯಾಲರಿ ಫಾರ್ ದ ಮೇಲ್, ಅವೆಲ್ಲ ಒಪ್ಪುವಂತ ಮಾತೆ. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಮಿನರಲ್ ಇಷ್ಟಿಷ್ಟು ಇರಬೇಕು, ಅದು ಒಪ್ಪುವಂತ ಮಾತು. ಹಾಗೆ ಒಪ್ಪುವಂತ ಮಾತು ಅಂತ ತಿಳ್ಕೊಂಡು ನಾವು ಏನಾದ್ರೂ ತಿಂದ್ರೆ ಆಗ್ತದೆ ಏನು, ಅದೆಲ್ಲ ಸತ್ವಭರಿತವಾದಂತಹ ಆಹಾರ ನಮಗೆ ಸಿಗಬೇಕಾಗಿತ್ತು ಅನ್ನುವಂಥದ್ದಿದ್ರೆ ನಿಜವಾಗಿ ಈ ಧಾನ್ಯಗಳು ಅಂತ ಏನಿದಾವಲ್ಲ, ಊಟ ಮಾಡ್ತಕ್ಕಂಥ ಧಾನ್ಯದಲ್ಲಿ ವಿಶೇಷವಾಗಿ ಸತ್ವಭರಿತವಾದಂತಹ ಆಹಾರ ಅಂತ ಒಂದಿರ್ತದೆ. ಸತ್ವಭರಿತವಾದಂತಹ ಆಹಾರ ಅಂತಂದ್ರೆ ನಿಸರ್ಗದತ್ತವಾಗಿರ್ತಕ್ಕಂಥ ಆಹಾರ, ಪ್ರಕೃತಿ ಆಹಾರ. ನಾವು ರೊಟ್ಟಿ ತಿಂತೀವಿ, ರೊಟ್ಟಿಯಲ್ಲಿ ಹೆಚ್ಚು ಬಳಸ್ಕೊಳ್ಳುವಂಥದ್ದು ಚಟ್ನಿ ಪುಡಿಗಳನ್ನು ಹಚ್ಕೊಂಡು ಎಣ್ಣೆ ಹಚ್ಕೊಂಡು ತಿಂತಿರ್ತೀವಲ್ಲ, ಅದು ತಪ್ಪು ನಾನು ಹೇಳೋದು. ಎಷ್ಟು ರೊಟ್ಟಿ ತಿಂತಿದೆ ಅನ್ನುವಂಥದ್ದು ಮಹತ್ವವಲ್ಲ, ಎಷ್ಟು ಅದರಲ್ಲಿ ತರಕಾರಿ ಬಳಸಿಕೊಟ್ಟಿದೆ ಅನ್ನುವಂಥದ್ದು ಬಹಳ ಮಹತ್ವದ್ದಾಗಿರ್ತದೆ. ಅದಕ್ಕೆ ಸತ್ವಭರಿತವಾದಂತಹ ಆಹಾರದಲ್ಲಿ ವಿಶೇಷವಾಗಿ ನಾನು ಹೇಳುವಂಥದ್ದು ಏನು ಅಂದ್ರೆ ಹಸಿ ತರಕಾರಿಗಳು, ಮೊಳಕೆ ಧಾನ್ಯಗಳು, ಸೊಪ್ಪು ತರಕಾರಿಗಳು, ನಟ್ಸು, ಗ್ರೌಂಡ್ ನಟ್ಸ್, ಬಡವರ ಬಾದಾಮಿ ನೀರಲ್ಲಿ ನೆನೆಸಿ ತಿನ್ನುವಂಥದ್ದು, ಇದು ಸತ್ವಭರಿತವಾದಂತಹ ಸಾತ್ವಿಕ ಆಹಾರ. ಇದರ ಸತ್ವನೂ ಜಾಸ್ತಿ, ಮನಸ್ಸಿಗೆ ಶಕ್ತಿ ಕೊಡ್ತಕ್ಕಂತಹ ಸಾತ್ವಿಕ ಭಾವನೆಗಳು ಬರುವಂತ ಜಾಸ್ತಿ ಶಕ್ತಿ ಸಿಗ್ತಕ್ಕಂಥದ್ದು. ಅದಕ್ಕೆ ಸತ್ವಭರಿತವಾದಂತಹ ಸಾತ್ವಿಕ ಆಹಾರ ಅನ್ನುವಂಥದ್ದು ಏನಿದೆ ಇದು ಸತ್ವ ಆಹಾರ ಅಂತ ಹೇಳ್ತೀವಿ. ಅದು ನ್ಯಾಚುರಲ್ ಫುಡ್ ಅಥವಾ ಇದೊಂದು ಊಟ. ಅದು ಅದರ ತಕ್ಕಂತೆ ಹೋಗ್ಬೇಕಾದ್ರೆ ಅದು ಸ್ವಲ್ಪ ಹೊತ್ತು ಸಮಯ ಬೇಕಾಗ್ತದೆ, ಅದು ಬೇರೆ ಪ್ರಶ್ನೆ. ಆದಷ್ಟು ಹೆಚ್ಚು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಆಹಾರನ ಸೇವನೆ ಮಾಡಬೇಕು. ಅದು ಮೊಳಕೆ ಧಾನ್ಯ ಆಗಿರ್ಬೋದು ಅಥವಾ ಸೊಪ್ಪು ತರಕಾರಿಗಳದ್ದೇ ಆಗಿರ್ಬೋದು. ಸರಿ, ಇದು ಇಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಹಸಿ ತರಕಾರಿ ತಿಂದಿರ್ಲಿಕ್ಕೆ ಸಾಧ್ಯ ಆಗ್ತದೇನು? ಬೇಯಿಸಬೇಕು, ಕುದಿಸ್ಬೇಕು, ಅದನ್ನು ಮಾಡಬೇಕಾಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥ ಆಹಾರನ ಸೇವಿಸು ಅಂತ ಹೇಳ್ತಾನೆ. ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥ ಆಹಾರ ಅಂತಂದ್ರೆ ಸಾಮಾನ್ಯವಾಗಿ ಅಕ್ಕಿನೇ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಅಕ್ಕಿ ಎಷ್ಟು ಪಾಲಿಶ್ ಮಾಡ್ತಿರೋ ಅಷ್ಟು ನಾವು ಸತ್ವಗಳನ್ನ ತೆಗೆದಂಗಾಗ್ತದೆ. ಕೆಂಪು ಮೂಡಿ ಮೇಲೆ ಅಕ್ಕಿ ಇರ್ತಕ್ಕಂಥದ್ದು ಬಿ ಸತ್ವ ಜಾಸ್ತಿ ಸಿಗ್ತದೆ, ಗಂಜಿ ಸಿಗ್ತದೆ, ಸಾಕಷ್ಟು ಸತ್ವವಾಗಿರ್ತದೆ, ಸ್ವಾದಿಷ್ಟವಾಗಿರ್ತದೆ.
ಮತ್ತೆ ಚಪಾತಿ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಮಾಡ್ತೀವಿ, ಜರಡಿ ಹಿಡಿತೀವಿ, ಹೊಟ್ಟನ್ನು ಹೊರಗೆ ತೆಗಿತೀವಿ, ಆ ಮೈದಾ ಮಾತ್ರ ತಿಂತೀವಿ, ಅಲ್ಲಿ ಫೈಬರ್ ಹೋಯ್ತು. ನಾವು ಎಷ್ಟೋ ಸಲ ನಾವು ಆ ಕಲ್ಲಗಂಟಿಗೆ ಹಾಕಿ ಮುಸುರಿಗೆ ಹಾಕಿ ಆ ಹಸು ದನ ಆಕಳಿಗೆ ಹೆಚ್ಚು ಹಾಲು ಕೊಡ್ಲಿಕ್ಕೆ ನಾವು ಆ ತೌಡು ಮೇಯಿಸ್ತೀವಿ. ಒಂದ್ ದಿವ್ಸ ತೌಡು ಹಾಕೋದು ಬಿಡಬೇಕಾದ್ರೆ ಆವತ್ತು ಹಾಲು ಕಡಿಮೆ ಕೊಡ್ತೇವೆ. ಯಾಕೆ ಕೊಡ್ತೇವೆ? ಬೀಸತ್ವದ ಉಪಯೋಗ ಅದು ಮಾಡ್ಕೊಳ್ಳಿಲ್ಲ ಅಂತ. ಅಂದ್ರೆ ನಾವು ಬೀಸತ್ವದ ಕೊರತೆಯಿಂದ ಬಳಲ್ತಾ ಇದ್ದೀವಿ, ದನಕ್ಕೆ ಹಾಕ್ತಾ ಇದೀವಿ ಈ ಈ ಏನು ಈ ಸತ್ವಭರಿತವಾದಂತ ತೌಡನ್ನ. ಅದನ್ನು ಯಾವ ರೀತಿ ಸುಪ್ತಾವಸ್ಥೆಯಲ್ಲಿರಬೇಕು, ಸುಪ್ತಾವಸ್ಥೆಯಲ್ಲಿ ಇರ್ತಕ್ಕಂಥ ಸತ್ವವನ್ನು ನಾವು ಹಾಗೆ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥದ್ದು ಸತ್ವದ ಭರಿತವಾದಂತಹ ಸಾತ್ವಿಕ ಆಹಾರ, ಸತ್ವಭರಿತವಾದ ಶಕ್ತಿಯುತವಾದಂತಹ ಆಹಾರ ಎರಡು ಮಿಶ್ರಣ ಮಾಡ್ಕೊಂಡು ಊಟ ಮಾಡೋದು ಶ್ರೇಷ್ಠವೇ, ತಪ್ಪು ಅಂತ ಅನ್ನೋದಲ್ಲ. ಇನ್ನು ನಿಸ್ಸತ್ವ ಆಹಾರ ಅಂದ್ರೆ ಈ ಬೇಕರಿ ಫುಡ್ಡು, ಈ ಮಂಚೂರಿಗಳು ಅಥವಾ ಈ ಬರ್ಗರ್ಗಳು, ಏನು ಐಸ್ ಕ್ರೀಮ್ಗಳು, ಇವೆಲ್ಲ ಇದರಲ್ಲಿ ಏನು ಸತ್ವನೇ ಇಲ್ಲ ಮನುಷ್ಯನಿಗೆ ನಿಜ ಹೇಳೋದಾದ್ರೆ. ಅಥವಾ ಇವತ್ತು ಮಾಡರ್ನ್ ಫುಡ್ಗಳಂತ ಏನ್ ಹೇಳ್ತೀವಿ, ಬೇಕರಿಯಲ್ಲಿ ಸಿಗ್ತಕ್ಕಂಥ ಎಲ್ಲಾ ತರದದ್ದು ಹುರಿದದ್ದು ಒಮ್ಮೆ ಬಿಸಿಲು ಅಂತ ಮತ್ತೊಮ್ಮೆ ಬಿಸಿ ಮಾಡುದು ನಿಸ್ಸತ್ವ ಆಹಾರಗಳು ಅಂತ ಹೇಳ್ತೀವಿ. ಅಲ್ಲಿ ಏನಾಗ್ತದೆ, ನಿಸ್ಸತ್ವ ಆಹಾರ ಉಪಯೋಗ ಮಾಡಿದ್ರೆ ಒಂದು ಫೈಬರ್ ಅಂಶ ಇರುವುದಿಲ್ಲ, ಸತ್ವವೂ ಸಿಗುವುದಿಲ್ಲ, ಜೀರ್ಣಕ್ಕೂ ಬಹಳ ಕಷ್ಟ, ಮಲಬದ್ಧತೆ ಶುರು ಆಗ್ತದೆ. ನಾನು ಹೇಳಿದ್ನಲ್ಲ, ಎಲ್ಲಿ ಮಲವು ಅಲ್ಲಿ ಕ್ರಿಮಿಗಳು, ಮಲಬದ್ಧತೆ ಶುರು ಆಯ್ತಂದ್ರೆ ಅಲ್ಲಿ ರೋಗ ಉತ್ಪತ್ತಿ ಶುರು ಆಯ್ತು. ಎಲ್ಲಿ ರೋಗ ಉತ್ಪತ್ತಿ ಶುರು ಆಯ್ತು, ಬಹಳ ವರ್ಷಗಳು ಆ ಡಿಪೋಸಿಷನ್ ಒಂದೇ ಕಡೆ ಬಿದ್ದಾಗ ಅಲ್ಲಿ ಇನ್ಫೆಕ್ಷನ್ ಶುರು ಆಯ್ತು. ಅದೇ ಇನ್ಫೆಕ್ಷನ್ ಆಗುವಂಥದ್ದು ನಮ್ಮ ಕಫ ದೋಷ ಆಗ್ತದೆ. ಕಫವು ಕೂಡ ಕೂಡಿ ಬಿದ್ದಾಗ ಅಲ್ಲಿ ಇನ್ಫೆಕ್ಷನ್ ಶುರು ಆಗಿರ್ತದೆ. ಬಹಳ ವರ್ಷ ಚರ್ಮದಲ್ಲಿ ಆ ಮಲಗಳು ಕೂಡಿ ಬಿದ್ದಾಗ ಅಲ್ಲಿ ಇನ್ಫೆಕ್ಷನ್ ಶುರು ಆಗಿರ್ತದೆ. ಕಿಡ್ನಿಗಳ ಮೇಲೆ ಹೆಚ್ಚು ಕರೆದ ಉದ್ದು ಹುರಿದದ್ದು ಉಪ್ಪು ಖಾರ ಜಾಸ್ತಿ ತಿಂದಾಗ ಕಿಡ್ನಿ ಮೇಲೆ ಲೋಡ್ ಆಗಿ ಹೆಚ್ಚು ಉತ್ಪತ್ತಿ ಆಗಿ ಹೆಚ್ಚಲ್ಲಿ ಡಿಪೋಸಿಷನ್ ಆದಾಗ ಅಲ್ಲಿ ಇನ್ಫೆಕ್ಷನ್ ಶುರು ಆಗಿರ್ತದೆ. ಸೊ ನಿಸರ್ಚಿಕಿತ್ಸಾ ತಜ್ಞರು ರಿಟರ್ನ್ ಟು ದ ನೇಚರ್ ಅಂತ ಅದಕ್ಕೆ ಹೇಳಿದರು. ರಿಟರ್ನ್ ಟು ದ ನೇಚರ್, ಮರಳಿ ಪ್ರಕೃತಿಗೆ ಅಂತ. ಮರಳಿ ಪ್ರಕೃತಿಗೆ ಹೋದಾಗಲೇ ನಮ್ಮ ರೋಗ ನಿವಾರಣೆ ಆಗುವಂತ ಶಕ್ತಿ ಬರ್ತದೆ. ಅದು ಇಮ್ಯುನಿಟಿ ಪವರ್ ಅಂತ ಹೇಳ್ತಾರೆ. ಜೀವಶಕ್ತಿಯನ್ನು ಉಳಿತಾಯ ಮಾಡುವಂಥದ್ದು. ಅದಕ್ಕೆ ಏನ್ ಹೇಳ್ತಾರೆ, ವೈಟಲ್ ಎಕಾನಮಿ ಅಂತ ಹೇಳ್ತೀವಿ. ಅದಕ್ಕೆ ವೈಟಲ್, ಎಷ್ಟು ನಾವು ಜೀವಶಕ್ತಿಯನ್ನು ಉಳಿತಾಯ ಮಾಡಿಕೊಂಡು ನಾವು ಜೀವನ ಸಾಗಿಸ್ಕೊಂಡು ಹೋಗ್ತೀವಿಯೋ ಅಷ್ಟು ಆಯುಷ್ಯ ಅಂತ. ಹಾಗೆ ಜೀವಶಕ್ತಿ ಉಳಿತಾಯ ಸುಲಭದಲ್ಲಿ ಸಹಜವಾದಂತಹ ಸರಳ ಆಹಾರ ಪದ್ಧತಿಯಲ್ಲಿ ನಮಗೆ ಜೀವಶಕ್ತಿ ಉಳಿತಾಯ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಮುಂಚೆ ಸಿರಿಧಾನ್ಯಗಳನ್ನು ಜಾಸ್ತಿ ಬಳಸ್ತಿರ್ಲಿಲ್ಲ. ಆದರೆ ನಾವು ಎಲ್ಲಾ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ 50% ಸಿರಿಧಾನ್ಯಗಳನ್ನು ಈಗಾಗಲೇ ಉಪಯೋಗಿಸಲಿಕ್ಕೆ ಶುರು ಮಾಡಿದ್ದೀವಿ. ಅದರ ಬೆಲೆ ನಮಗೆ ರಿಸರ್ಚ್ ನಲ್ಲಿ ಗೊತ್ತಾಗಿದೆ. ತಾವು ಹೇಳಿ ಹೇಳಿ ನಮಗೂ ಕೂಡ ಮನದಟ್ಟಾಗಿದೆ. ನೈಸರ್ಗಿಕ ಹಾಸ್ಪಿಟ್ಲ್ಗಳಲ್ಲಿ 50%, ಒಂದೊಂದು ಹಾಸ್ಪಿಟ್ಲ್ ಅಂತೂ 100% ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ಸುಪ್ತಾವಸ್ಥೆಯಲ್ಲಿರ್ತಕ್ಕಂತಹ ಆಹಾರ, ಸತ್ವಭರಿತವಾದಂತಹ ಆಹಾರ. ಅದರಲ್ಲಿ ಫೈಬರ್ ಅಂಶನೂ ಜಾಸ್ತಿ ಸಿಗ್ತದೆ. ನಿಮ್ಗೆ ಮ್ಯಾಗ್ನೀಷಿಯಮ್, ಮಿನರಲ್ಸ್ ಏನು ಬೇಕು ಎಲ್ಲ ಸತ್ವಗಳು ಸಿಗ್ತದೆ. ಅಷ್ಟು ಏನೂ ಮಾಡಬೇಡ, ಅಷ್ಟು ಮಾಡ್ತಾ ಇದ್ರೆ ಸಾಕು, ನಮ್ಗೆ ಯಾವ ಚಿಕಿತ್ಸೆನೂ ಬೇಕಾಗಿಲ್ಲ. ಸಿರಿಧಾನ್ಯಗಳು ಡಯಾಬಿಟಿಸ್ಗೆ, ಸಿರಿಧಾನ್ಯಗಳು ಹೈಪರ್ ಟೆನ್ಷನ್, ಸಿರಿಧಾನ್ಯಗಳು ಕಾರ್ಡಿಯಾಕ್ ಪ್ರಾಬ್ಲಮ್, ಸಿರಿಧಾನ್ಯಗಳು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಅನ್ನುವಂಥದ್ದು, ಸಿರಿಧಾನ್ಯಗಳು ನಮ್ಮ ರೆಸ್ಪಿರೇಟರಿ ಪ್ರಾಬ್ಲಮ್ಗಳಿಗೆ ಆಗ್ತದೆ ಅನ್ನುವಂಥರ ಮಟ್ಟಿಗೆ ರಿಸರ್ಚ್ ಆಗಿದೆ ಇವತ್ತು ದಿವಸ. ಇದು ಬಡವರ ಆಹಾರವಾಗಿತ್ತು. ನಾವೆಲ್ಲ ಹಿಂದೆಲ್ಲ ದುಡ್ಡಿಲ್ಲದ ಕಾಲದಲ್ಲಿ, ನಾವು ಬಡವರಿರುವಾಗ, ನಾನು ಬಡವನಾಗಿ ಬಂದದ್ದರಿಂದ ನವಣಿಯನ್ನ ಊಟ ಮಾಡಿನೇ ನನಗೆ ಬಡವರು ಅಂತೇಳಿ ನಮ್ಗೆ ತುಚ್ಛೀಕರಿಸ್ತಿದ್ರು. ಇವತ್ತು ನವಣಿ ಅನ್ನ ಅಂದ್ರೆ ಶ್ರೀಮಂತರು ತಿನ್ನುವಂತ ಆಹಾರ ಆಗ್ಬಿಟ್ಟಿದೆ. ಇವತ್ತು ನವಣಿ ಅನ್ನ, ಅಷ್ಟು ಬೆಲೆ ಬಾಳ್ತಕ್ಕಂತ ನವಣಿ ಅನ್ನ ಇವತ್ತು ಸಿಗ್ತಾ ಇದೆ. ನಾನು ಬಹುತೇಕ ಬಡವನಾಗ ಅಷ್ಟು ನವಣಿ ಅನ್ನ ಊಟ ಮಾಡಿದಕ್ಕೇನೆ ನನಗೆ ಇವತ್ತು ಆರೋಗ್ಯ ಸರಿ ಇದೆ ಅಂತ ನನಗೆ ಇವತ್ತು ಅನ್ನಿಸ್ತದೆ, ನಿಜವಾಗಿ ಹೇಳುವುದಾದ್ರೆ. ಹಾಗೆ ಸಿರಿಧಾನ್ಯಗಳನ್ನು ಕೂಡ ಸುಪ್ತಾವಸ್ಥೆಯಲ್ಲಿ ಇರ್ತಕ್ಕಂಥ ಆಹಾರವನ್ನು ಸುಪ್ತಾವಸ್ಥೆಯಲ್ಲಿ ತಿನ್ನಂಥದ್ದು ಏನಿದೆ ಅದು ಸತ್ವಭರಿತವಾದಂತಹ ಆಹಾರ ಅಂತ ಹೇಳ್ತೀವಿ ನಾವು. ಹೀಗೆ ಸತ್ವ ಸುಪ್ತಾಹಾರನ್ನ ವಾಪರಿಸ್ಕೊಳ್ಳಿ ಹೆಚ್ಚು, ನಿಸ್ಸತ್ವ ಆಹಾರಗಳನ್ನ ಬಿಟ್ಟು ಬಿಡಿ ಆದಷ್ಟು ಅನ್ನುವಂಥ. ಚಹಾ ಕಾಫಿ ಅಥವಾ ಬ್ರೆಡ್ ಬಿಸ್ಕಿಟ್ಸ್ಗಳು, ಚಹಾ ಕಾಫಿ ಆಗಲಿ, ಇನ್ನೊಂದಾಗಲಿ ಅಥವಾ ಈ ಬೇಕರಿ ಫುಡ್ಗಳಾಗಲಿ ಅಥವಾ ವ್ಯಸನಗಳನ್ನಾಗಲಿ, ಅಥವಾ ಹೆಚ್ಚು ಕುಡಿದ್ರೇನೆ ನಿದ್ದೆ ಬರುವಂತಹ ಅನ್ನುವಂಥ ವ್ಯಸನ ದೋಷಗಳನ್ನ ಅವನ್ನೆಲ್ಲ ಬಿಟ್ಟರೆ
ನಮಗೆ ಆ ಮಲ ಕೂಡಿಕೊಳ್ಳುವಂಥದ್ದು ಕಡಿಮೆ ಆಗ್ತದೆ ಅನ್ನುವಂಥದ್ದು ಹೇಳ್ತದೆ. ಅದಕ್ಕೆ ನಾನು ಏನು ಇಲ್ಲಿ ಹೇಳ್ಬೇಕಂತ ಅನಿಸ್ತದೆ ಅಂದ್ರೆ, ಮನುಷ್ಯ ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಎಷ್ಟು ಹೊತ್ತು ತಿನ್ಬೇಕು, ಹೇಗೆ ತಿನ್ಬೇಕು, ಇವು 4 ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರ ಹೇಳ್ತಾರೋ ಅವರು ಆರೋಗ್ಯವಂತರೇ. ಏನ್ ತಿನ್ಬೇಕು, ಎಷ್ಟು ಹೊತ್ತು ತಿನ್ಬೇಕು, ಎಷ್ಟು ತಿನ್ಬೇಕು, ಹೇಗೆ ತಿನ್ಬೇಕು, ನೋಡಿ ಇಷ್ಟೇ 4 ಪ್ರಶ್ನೆಗೆ ಉತ್ತರ ಯಾರಾದ್ರೂ ಕರೆಕ್ಟ್ ಆಗಿ ಹೇಳ್ತಿರೋ ಅವ್ರ ಆರೋಗ್ಯವಂತರು ಅಂತ ನಾನೇ ಇವತ್ತೇ ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ ನಾನು. ಇದು ಯಾರಿಗೂ ಗೊತ್ತಿಲ್ಲ ವಿಷಯ. ಅದಕ್ಕೆ ಒಂದ್ಸಲ ಈ ಧನ್ವಂತ್ರಿ ಚರಕ್ ಮಹರ್ಷಿಗೆ ಪ್ರಶ್ನೆ ಕೇಳ್ತಾಳಂತೆ. ಚರಕ್ ಮಹರ್ಷಿಗೆ ಒಂದು ದಿನಚರಿ ಪಾಠ ಹೇಳುವಾಗ, ಎಲ್ಲ ಹೇಳ್ತೀಯಲ್ಲ ಮಾರಾಯ ನೀನು, ನನಗೆ ಬೇಕಾದಂತಹ ವಿಷಯದ ಬಗ್ಗೆ ನೀನು ಹೇಳ್ತಾ ಇಲ್ಲಲ್ಲ ನೀನು ಅಂತೇಳಿ ಚಿಂತಾಕ್ರಾಂತಳಾಗಿ ತಾನು ಗಿಳಿ ರೂಪದಲ್ಲಿ ಒಂದು ಗಿಡದ ಮೇಲೆ ಕೂತ್ಲಂತ ಧನ್ವಂತ್ರಿ. ಗಿಳಿ ರೂಪದಲ್ಲಿ ಗಿಡದ ಮೇಲೆ ಕೂತ್ಲಂತೆ. ಈ ದಿನಚರಿ ಹೀಗೆ ಹೇಳಬೇಕು, ಬೆಳಗ್ಗೆ ಬೇಗ ಹೇಳಬೇಕು, ನೀರು ಕುಡಿಬೇಕು, ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಒಂದು ಮುಖ್ಯವಾದಂತ ವಿಷಯ ಆ ಚರಕ ಮಹರ್ಷಿ ಹೇಳ್ತಾ ಇಲ್ಲ ಅನ್ನುವಂಥದಕ್ಕೆ ತಾನೇ ಗಿಳಿ ರೂಪದಲ್ಲಿ ಬಂದು ದಿನಚರ್ಯ ಪಾಠ ಹೇಳುವಾಗ ಗಿಳಿ ಒದರ್ತದಲ್ಲ, ಕೋ ಅರುಕ್ ಕೋ ಅರುಕ್ ಕೋ ಅರುಕ್, ಅರ್ಥ ಆಯ್ತು. ಕೋಕ್ ಅಂತ ಕೂರಿ ನಾನು ಹಾಗೆ ಸಂಸ್ಕೃತ ತರ್ಜಿಮೆ ಹಾಗೆ ಬರ್ತದೆ. ಕೋ ಅಂದ್ರೆ ಯಾರು, ಇಲ್ಲದವರು, ರಗ್ಣ ಅಂದ್ರೆ ರೋಗ, ಯಾರು ಇಲ್ಲದವರು, ರೋಗ ಅಂದ್ರೆ ಏನು, ರೋಗ ಯಾರು ಮಾಡ್ತಾರೋ ಸೋರು ಆತನೇ ಆರೋಗ್ಯವಂತ, ಆತನೇ ಆರೋಗ್ಯವಂತ ಅಂತ ಹೇಳಿದ್ರು. ಅವಾಗ ಆ ಗಿಳಿ ಹಾರಿ ಹೋಯಿತು, ಅಂದ್ರೆ ಧನ್ವಂತರಿ ಸಮಾಧಾನ ಪಟ್ಲು ಅಂತ. ಇಲ್ಲಿ ಇಷ್ಟೇ ಶಬ್ದದ ಮೇಲೆ ನ್ಯಾಚುರೋಪತಿ ಬಿಲ್ಡಪ್ ಆಗಿದೆ ಅಂತ ಹೇಳ್ಬೋದು ನಾನು. ಇದು ಬಿಟ್ಟರೆ ನ್ಯಾಚುರೋಪತಿ ಇಲ್ಲ. ನ್ಯಾಚುರೋಪತಿ ಆಹಾರವೇ ಔಷಧಿ ರೂಪದಲ್ಲಿ ನಾವು ಕೊಡುವಂಥದ್ದು. ಬುದ್ಧಿಯವರು ನಮ್ಮ ಹತ್ರ ಬಂದದ್ದು ಸಾಧನೆ ಮಾಡಿದ್ರು. ಬುದ್ಧಿಯವರು ಅವ್ರಿಗೆ ಕೇಳಬೇಕು, ನ್ಯಾಚುರೋಪತಿ ಬಗ್ಗೆ ನಮಗಿಂತ ಹೆಚ್ಚು ಉತ್ತಮವಾಗಿ ಹೇಳ್ತಾರೆ ಈಗ. ಯಾಕಂತಂದ್ರೆ ಅವರು ಅಷ್ಟು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಬಂದವರು, ಅವರು ಅಲ್ಲಿ ಕಲ್ತ್ಕೊಂಡು ಬಂದವರು. ಆ ದೃಷ್ಟಿಯಿಂದ ಇವತ್ತು ನಾವು ತಿನ್ನುವಂತ ಆಹಾರದಲ್ಲಿ ಕೂಡ ಅಷ್ಟೇ ನಾವು ಮಹತ್ವವನ್ನ ಕೊಡಬೇಕಾಗ್ತದೆ. ಅದಕ್ಕೆ ಇವತ್ತು ನಾನು ಹೇಳುವಂಥದ್ದು, ಈಗ ಅದನ್ನೇ ಆ ಒಂದು ಕಡೆ ಮಹಾದೇವಿ ಅಕ್ಕ ಹೇಳ್ತಾ ಇದ್ದಾಳೆ. ನಾನು ಹೇಳಿದ್ನಲ್ಲ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ ಎಷ್ಟು ಚಂದ ಆ ಅಕ್ಕ ಇಲ್ಲಿ ಹೇಳ್ತಾ ಇದ್ದಾಳೆ ನೋಡಿ. ಆಹಾರವ ಕಿರಿದು ಮಾಡಿರಯ್ಯ, ಆಹಾರವ ಕಿರಿದು ಮಾಡಿರಯ್ಯ, ಆಹಾರದಿಂದ ವ್ಯಾಧಿ. ಇಷ್ಟತ್ತರ ಅದು ಹೇಳಿದ್ದು ಒಂದೇ ಶಬ್ದದಲ್ಲಿ ಹೇಳಿಬಿಟ್ಟು ಅಕ್ಕ ಮಹಾದೇವಿ. ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ, ಅದೇ ಬಲಿತಾ ಹೋಗ್ತದೆ. ಆಹಾರ ತಿಂದು ರೋಗ ಮಾಡ್ಕೊಂಡಂಗ ಅಂತ ಅಕ್ಕ ಹೇಳಿದ್ದು. ಆಹಾರ ತಿಂದು ವ್ಯಾಧಿ ಹಬ್ಬಿ ಬಲಿಯುವುದಯ್ಯ, ಆಹಾರದಿಂದ ನಿದ್ರೆ, ಹೆಚ್ಚು ತಿಂದ ನಿದ್ದೆನ ಬಂದ್ಬಿಡ್ತಿದೆ ಮನುಷ್ಯನಿಗೆ. ಅಷ್ಟು ನಿದ್ದೆ ಬರುವಷ್ಟು ತಿನ್ನಬಾರ್ದು ಅಂತ. ಆಹಾರವನ್ನು ಕಿರಿದು ಮಾಡಿರಯ್ಯ ಅಂದ್ರೆ ಅದರ ಅರ್ಥ. ಆಹಾರದಿಂದ ನಿದ್ರೆ, ತಾಮಸ ಕ್ರಿಯೆಗಳು ಜಾಸ್ತಿ ಆಗ್ತದೆ, ಕಾಮವಾಸನೆಗಳು ಜಾಸ್ತಿ ಆಗ್ತದೆ, ತಾಮಸ ಕ್ರಿಯೆ ಜಾಸ್ತಿ ಆಗ್ತದೆ. ಮೈ ಮರವು ಹೆಚ್ಚು ಆಹಾರ ಮಾಡಿದರೆ, ಹೆಚ್ಚು ತಿಂದ್ರೆ ಮರವು ಜಾಸ್ತಿ ಆಗ್ತದೆ. ಅಜ್ಞಾನ ಹೆಚ್ಚಿ ಕಾಯ ವಿಕಾರ, ಮನೋವಿಕಾರ, ಭಾವ ವಿಕಾರ, ಇಂದ್ರಿಯ ವಿಕಾರ, ವಾಯು ವಿಕಾರ, ಈ ಪಂಚ ವಿಕಾರಗಳು ಚೆನ್ನ ಮಲ್ಲಿಕಾರ್ಜುನ ಇದನ್ನೇ ಯೋಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ವಿಕಾರಗಳನ್ನ, ವಾಯು ವಿಕಾರಗಳನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ, ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಈ ಪಂಚ ವಿಕಾರಗಳು ಆಹಾರದಿಂದ ನಮಗೆ ಮಲಗಳು ಉತ್ಪತ್ತಿ ಆಗ್ತದೆ ಅನ್ನುವಂಥದ್ದು ಯೋಗದಲ್ಲಿ ಹೇಳ್ತಾರೆ. ಇವೆಲ್ಲ ಬ್ಯಾಲೆನ್ಸ್ ಆಗ್ಬೇಕು ಅನ್ನುವಂಥದ್ದು ಇದ್ರೆ ನಾವು ಆಹಾರವನ್ನ ಸರಿಯಾದ ರೀತಿಯಲ್ಲಿ, ಅದಕ್ಕೆ ಯೋಗದಲ್ಲಿ ಮತ್ತೊಂದೇನು ಹೇಳ್ತಾರೆ ಅಂದ್ರೆ, ಅದನ್ನ ಹೇಗೆ ಅಕ್ಕ ಮಹಾದೇವಿ ಆಹಾರವನ್ನು ಕಿರಿದು ಮಾಡಿರಯ್ಯ ಅಂತ ಹೇಳ್ತಾರೆ. ಅದನ್ನೇ ಅಕ್ಷಿಕುಕ್ಷೇ ಭಾಗದ್ವಯಂ ಅಂತೆ. ಅಕ್ಷಿಕುಕ್ಷೇ ಭಾಗದ್ವಯಂ ಅಂದ್ರೆ, ಅಕ್ಷಿಕುಕ್ಷೆ ಅಂದ್ರೆ ಜಠರ ಚೀಲ, ಅಕ್ಷಿಕುಕ್ಷೇ ಭಾಗದ್ವಯಂ ಹೊಟ್ಟೆಗೆ ಅರ್ಧ ಭಾಗ ತಿನ್ನುವಂತ. ತೃತೀಯೇತ್ ವಾರಿಪೂರಯೇತ್, 3ನೇ ಭಾಗವನ್ನ ಲಿಕ್ವಿಡ್ ದ್ರವ ಆಹಾರಕ್ಕೆ ಬಿಟ್ಟುಬಿಡು. ಚತುರ್ಥಾಣಾಂ ವಾಯು ಸಂಚರಣಾರ್ಥಾಯಾಮ್ ಅಂದ್ರೆ ಮುಂದಿನ ಒಂದು 4ನೇ ಭಾಗ, 1/4 ಅಂಶವನ್ನ
ಗಾಳಿ ಆಡ್ಲಿಕ್ಕೆ ಬಿಡುವಂತ ಅರ್ಥ ಅದು, ವಾಯು ಸಂಚರಣಾರ್ಥಾಯಾಮ್. ಹಾಗೆ ಹೇಗಪ್ಪ ಅದು ಅಳಿಯೋದು? ಒಂದು ಸಲ ಹೊಟ್ಟೆ ತುಂಬ ತಿನ್ರಿ, ಎಷ್ಟು ಒಂದು 8 ಚಪಾತಿ ತಿಂತೀರಂತ ಅಂದ್ರೆ 8 ತಿನ್ನೋದು ಬೇಡ, ನೆಕ್ಸ್ಟ್ ಡೇ 4 ಬಾ ಅಂತ, ಅಥವಾ 4 ಚಪಾತಿ ತಿಂತದ್ದು 2ಕ್ಕೆ ತಿನ್ನು ಅಂತ. 4ನೇ ಭಾಗದಲ್ಲಿ ಮಜ್ಜಿಗೆಯೋ ಮೊಸರೋ ಅಥವಾ ಸೂಪಗಳು ಒಂದು ನೆನಪಾಗ್ತದೆ ನನಗೆ. ಇಲ್ಲಿ ಹೇಳ್ತಾನೆ, ಯೋಗಿಗೆ ಕೋಪವೇ ಮಾಯೆ. ಯೋಗಿ ಅಂದ್ರೆ ನಾವು ಶರಣರಂತ ಅಂದ್ಕೊಂಡ್ಬಿಡೋದು ಇವತ್ತು. ಯೋಗಿಗೆ ಕೋಪವೇ ಮಾಯೆ, ರೋಗಿಗೆ ಅಪಥ್ಯಯೇ ಮಾಯೆ. ಏನು ನಾವೇನೋ ಹೇಳ್ತೀವಿ ಅಂತ ತಿಳ್ಕೊಂಡು ಏನೋ ಔಷಧಿ ಕೊಟ್ಟು ಕೂಡ ರೋಗ ಕಡಿಮೆ ಆಗ್ಲಿಲ್ಲ ಅಂದ್ರೆ ಪಥ್ಯ ಸರಿ ಮಾಡ್ಲಿಲ್ಲ ಅಂತಾನೆ ನಾವು ಹೇಳ್ತೀವಿ ತಾನೆ. ಹಳ್ಳಿಗಳಲ್ಲಿ ಹೇಳುವಂಥದ್ದು ಹಾಗೆ ತಾನೆ, ಪಥ್ಯ ಸರಿಯಾಗಿ ಮಾಡಬೇಕು. ಪಥ್ಯ ಅಸತಿ ಗದಾತಸ್ಯ ಕಿಮೌಷಧಿ ನಿಷೇಧಂ, ಪಥ್ಯ ಅಸತಿ ಗದಾತಸ್ಯ ಕಿಮೌಷಧಿ ನಿಷೇಧಂ. ಆಹಾರ ಅಪಥ್ಯ ಮಾಡ್ಕೊಂಡು ಔಷಧಿ ತಿಂದ್ರೂ ಪ್ರಯೋಜನ ಇಲ್ಲ, ಅಪಥ್ಯ ಆಹಾರ ಮಾಡ್ಕೊಂಡು ಔಷಧಿ ತಿನ್ನೋದು ಪ್ರಯೋಜನ ಇಲ್ಲ, ಔಷಧಿ ತಿಂದು ಸರಿಯಾಗಿ ಆಹಾರ, ಔಷಧಿ ತಿನ್ನದೇನೆ ಸರಿಯಾದ ಆಹಾರ ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಲೆಕ್ಕ. ಅಂದ್ರೆ ಪಥ್ಯ ಆಹಾರ ಅಷ್ಟೇ ಮಹತ್ವದ್ದು ಅನ್ನುವಂಥದ್ದು ಇಲ್ಲಿ ಸಿದ್ದರಾಮೇಶ್ವರ ವಚನಕಾರ ಇಲ್ಲಿ ಹೇಳ್ತಾ ಇದ್ದಾನೆ. ರೋಗಿಗೆ ಅಪಥ್ಯವೇ ಮಾಯೆ, ಜ್ಞಾನಿಗೆ ಮಿಥ್ಯೆಯೇ ಮಾಯೆ, ಅರಿದೇ ನಂಬುವಂಗೆ ನಾನು ನೀನು ಎಂಬುದೇ ಮಾಯೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರ ವಚನಗಳನ್ನು ಕೂಡ ಮನಸ್ಸಿಗೆ ತಕ್ಕಂತೆ ಅವರು ಇಲ್ಲಿ ಹೇಳ್ತಾ ಇರೋದು. ಮನಸ್ಸಿಗೆ ಬೇಕಾಗ್ತಕ್ಕಂತೂ ಈ ನಮ್ಮ ರಿಷಡ್ ವರ್ಗಗಳನ್ನ ಸಮತ್ವದಲ್ಲಿ ತಂದುಕೊಳ್ಳಬೇಕಾಗಿತ್ತು ಅನ್ನೋದಿದ್ರೆ ಯೋಗ ಪ್ರಧಾನವಾಗಿರ್ತದೆ. ಯೋಗ ಅಭ್ಯಾಸಗಳನ್ನು ಮಾಡಬೇಕಾಗ್ತದೆ. ಇದು ನಿಜ ಜೀವನದಲ್ಲಿ ಪಾಲಿಸಿಕೊಂಡು ಹೋಗಬೇಕಾಗ್ತದೆ, ನಿತ್ಯ ಕ್ರಮಕ್ಕೆ ಬರಬೇಕಾಗ್ತದೆ. ಅವತ್ತಿನಿಗಿಂತ ಎಂದು ಅವತ್ತು ಎಷ್ಟೋ 1000 ವರ್ಷಗಳಲ್ಲಿ ಯೋಗ ಏನು ಪ್ರಧಾನ ಮಾಡಿದ್ರು ಪತಂಜಲಿ ಮಹರ್ಷಿ, ಅದಕ್ಕಿಂತಲೂ ಕೂಡ ಇವತ್ತು ಯೋಗದ ಪ್ರಧಾನ, ಯೋಗದ ಬಳಕೆ, ಯೋಗದ ಜೀವನ, ಯೋಗದ ಕ್ರಮ ಮಾಡಿಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಅದಕ್ಕಾಗಿ ನಾನೇನು ಇಲ್ಲಿ ಹೇಳಬೇಕನ್ನುವಂತ ಇಚ್ಛೆ ನನಗೇನಿದೆ ಅಂತಂದ್ರೆ, ಮನೋಮಲಗಳನ್ನು ಮತ್ತು ಶರೀರ ಮಲಗಳನ್ನು ಏಕಕಾಲಕ್ಕೆ ಈ ನ್ಯಾಚುರೋಪತಿ ಸಿದ್ಧಾಂತ ಮನೋಮಲಗಳನ್ನ ಯೋಗದ ಮೂಲಕ, ಶರೀರ ಮಲಗಳನ್ನ ಪ್ರಕೃತಿ ಮೂಲಕ ನಾವು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಯೋಗ ಮೇಂಟೈನ್ಸ್ ಹೆಲ್ತ್, ನೇಚರ್ ಕ್ಯೂರ್ಸ್ ದ ಡಿಸೀಸ್ ಅಂತ. ನೇಚರ್ ಕ್ಯೂರ್ಸ್ ದ ಡಿಸೀಸ್, ಯೋಗ ಮೇಂಟೈನ್ಸ್ ದ ಹೆಲ್ತ್ ಅನ್ನುವಂತಹ ಒಂದು ಮಾತು ಕೂಡ ನಮ್ಮಲ್ಲಿ ಬರ್ತದೆ. ಹೀಗೆ ನಾನು ಈ ರೀತಿಯಾಗಿ ಯೋಗ ಪ್ರಕೃತಿ ಚಿಕಿತ್ಸೆಯ ತಜ್ಞನಾಗಿರುವುದರಿಂದ ಕೆಲವು ವಿಷಯಗಳಲ್ಲಿ, ಇನ್ನೂ ಕೆಲವು ಗೃಹ ಚಿಕಿತ್ಸೆಗಳಾಗಲಿ, ಆಹಾರ ಚಿಕಿತ್ಸೆಗಳಲ್ಲಿ, ನ್ಯಾಚುರೋಪತಿಯಲ್ಲಿ ಏನು ಮಾಡ್ತಾರೆ ಅನ್ನುವಂಥದ್ದು ವಿಷಯಗಳನ್ನಾಗಲಿ ಅದೆಲ್ಲ ಮಾತಾಡ್ಲಿಕ್ಕೆ ಸಾಕಷ್ಟು ಇರ್ತದೆ. ವಿಜ್ಞಾನ ಕೊಡ್ಬೇಕಾಗ್ತದನ್ನು ದೃಷ್ಟಿಯಲ್ಲಿ ನಾನು ಟೇಸ್ಟ್ ಬಟ್ ಕೊಟ್ಟದ್ದು ನಮಗೆ ರುಚಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಅದು ಕೂಡ ಈ ಸಂದರ್ಭದಲ್ಲಿ ನನ್ನ ಗಮನವನ್ನ ಸಮೀಪ ಕೂಡ ಬೆಲೆ ಕೊಟ್ಟು
ವ್ಯವಸ್ಥಾಪಕರು ಹೇಳಿದ್ರು ಮಾತಾಡುವ ಆಯ್ತು ಅಂತ ಅನಿಸ್ತದೆ ನನಗೆ. ಹಾಗೆ ಇಷ್ಟು ನನಗೆ ಹೇಳಿಕೆ ಕೇಳಿ ಸಹಜವಾಗಿ ಕೆಲವು ರೆಸ್ಪಿರೇಟರಿ ಅಲರ್ಜಿಗಳು ಬರ್ತದೆ. ಸಹಜವಾಗಿ ಕೆಲವು ಆಹಾರ ಕ್ರಮಗಳನ್ನು ಕಾಲಕ್ಕೆ ಕೆಲವು ಅವಾಯ್ಡ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್, ಮೊಸರು ಮಜ್ಜಿಗೆಗಳನ್ನು ಬಿಟ್ಟು ಒಂದೆರಡು 2-3 ದಿವಸ ಬಿಸಿ ನೀರು ಕುಡಿದು ನಿತ್ಯ ಯೋಗಾಭ್ಯಾಸ ಪ್ರಾಣಾಯಾಮ ಕಪಾಲಭಾತಿ ಮಾಡಿದ್ರೆ ಈ ಕಫದೋಷ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಹೋಗುತ್ತದೆ ಇದ್ರೆ ನ್ಯಾಚುರೋಪತಿ ಸಿದ್ಧಾಂತ ಪ್ರಕಾರ ತಜ್ಞರನ್ನು ಭೇಟಿಯಾಗಿ ಅಲ್ಲಿ ಮಾತಾಡಿದ ಆಗ್ತದೆ. ಈ ಸಂದರ್ಭದಲ್ಲಿ ಇಲ್ಲಿ ಬಹಳ ಕ್ವಚಿತ್ ನಾವು ನ್ಯಾಚುರೋಪತಿ ಡಾಕ್ಟರ್ಗಳು ಅಲ್ಲಿ ಇದ್ದು ಇದು ಇಲ್ಲಿ ನ್ಯಾಚುರೋಪತಿ ಡಾಕ್ಟರ್ ಒಬ್ರು ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅವರು
ಇಲ್ಲೇ ಬೀದರ್ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಹಾಗಾಗಿ ಏನಾದ್ರು ಇದ್ರೆ ಸಹಜವಾಗಿ ಅವರು ಅಲ್ಲೇ ಸಿಗ್ತಾ ಇರೋದು ನಮ್ಮ ಸ್ಟೂಡೆಂಟ್ ಧರ್ಮಸ್ಥಳದಲ್ಲಿ ಕಾಲೇಜಲ್ಲಿ ಓದಿ ಸ್ಟೂಡೆಂಟ್ ಇಲ್ಲೇ ಇರ್ತಾರೆ ಅವರು. ಅವರನ್ನು ಕೂಡ ನೀವು ಸಂಪರ್ಕಿಸಬಹುದು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಕೊಟ್ಟಂತ ಸಮಯಕ್ಕೆ ಅನುಸಾರವಾಗಿ ನಾನು ನನ್ನ ಸಬ್ಜೆಕ್ಟ್ನಲ್ಲಿ ಜಸ್ಟಿಫೈ